ನಮಸ್ಕಾರ. ನೋಡಿ, ಹಿಂದೆ ಆಗಿರೋದು ನಿಮ್ಮ ಜೀವನದಲ್ಲಿ ಹಿಂದೆ ಆಗಿರೋ ಅಂಥ ಘಟನೆಗಳು, ಮುಂದೆ ಆಗುವಂಥ ಘಟನೆಗಳು, ಮತ್ತು ನಿಮ್ಮ ಮನಸ್ಸಲ್ಲಿ ಈಗ ಪ್ರೆಸೆಂಟು ಏನು ಪ್ರಶ್ನೆ ಓಡ್ತಾ ಇದೆ ಅಂತ ನಿಖರವಾದ ಭವಿಷ್ಯ ಹೇಳುವ ಆ, ಏಕೈಕ ದೇವಸ್ಥಾನ ಇರೋದು ಎಲ್ಲಿ? ಇವಾಗ ಪ್ರಶ್ನೆ ಕೇಳೋಕ್ಕೆ ಹೋಗಿರ್ತೀರ. ಈಗ ನಿಮ್ಮ ಮನಸ್ಸಲ್ಲಿ ಏನು ಓಡ್ತೈತೆ ಅಂತ ನಿಖರವಾಗಿ ಹೇಳಬೇಕು. ನಿಮ್ಮ ಮನಸ್ಸು ಒಳಗಡೆ ಇವಾಗ ನೀವೇನಕ್ಕೆ ಬಂದಿದ್ದೀರ, ನಿಮ್ಮನ್ನು ನೋಡಿಬಿಟ್ಟು ನಿಖರವಾದ ಭವಿಷ್ಯ ಹೇಳುವ ಏಕೈಕ ದೇವಸ್ಥಾನ, ಮತ್ತು ನಿಮ್ಮ ಜೀವನದಲ್ಲಿ ಹಿಂದೆ ಆಗಿರುವಂಥ ಘಟನೆ, ಮುಂದೆ ಆಗುವಂಥ ಆಗು ಹೋಗುಗಳನ್ನು ನಿಖರವಾಗಿ ನುಡಿಯುವ ಏಕೈಕ ದೇವಸ್ಥಾನ ಇರೋದು ಎಲ್ಲಿ? ಹೇಳ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವಾಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಾಶರ, ಜೈಮಿನಿ, ಭೃಗುನಾಡಿ, KP ಸಿಸ್ಟಮ್, ಕೃಷ್ಣಮೂರ್ತಿ ಪದ್ಧತಿ, ನಾಡಿ ಸಿಸ್ಟಮ್ ಅಂತ ಆ ಪದ್ಧತಿಗಳು ಇದ್ದಾವೆ. ಹಲವಾರು ಶಾಸ್ತ್ರಗಳು, ಅಷ್ಟಮಂಗಳ ಪ್ರಶ್ನೆಶಾಸ್ತ್ರ, ನ್ಯೂಮರಾಲಜಿ, ಸಂಖ್ಯಾಶಾಸ್ತ್ರ, ಪಂಚಪಕ್ಷಿ ಶಾಸ್ತ್ರ, ಆ ರೀತಿ ಮುಖ ನೋಡಿಬಿಟ್ಟು ಭವಿಷ್ಯ ಹೇಳುವ ಅಂಥ ಒಂದು ಶಾಸ್ತ್ರಗಳೆಲ್ಲ ಇದ್ದಾವೆ. ಬಟ್ಟು ಈಗ ನೀವು ಹೋಗಿ ಅವರು ಮುಂದೆ ಕುತ್ಕೊಂಡಿದ್ದ ತಕ್ಷಣ ನಿಮ್ಮ ಒಂದು ಮುಖ ನೋಡಿ ಅಥವಾ ಕೈ ನಾಡಿ ನೋಡಿಬಿಟ್ಟು ಹೇಳ ಅಂತ ನಿಖರವಾದ ಭವಿಷ್ಯ ಎಲ್ಲಿ? ಹಿಂದೆ ಆಗಿರೋದು, ಮುಂದೆ ಆಗೋದು, ನಿಖರವಾದ ಭವಿಷ್ಯ ಕರೆಕ್ಟಾಗಿ ಹೇಳ್ಬೇಕಂದ್ರೆ ಈ ಒಂದು ನಾಡಿ ಪದ್ಧತಿ ಅಂತ ಬರುತ್ತೆ. ಹಿಂದೆ ಪ್ರಾಚೀನ ಕಾಲದಿಂದ ಬಂದಿರೋದು, ಪ್ರಾಚೀನ ಕಾಲದಿಂದ ಬಂದಿರೋದು, ಋಷಿ ಮುನಿಗಳಿಂದ ಬಂದಿರೋದು ಇದು ಒಂದು ಈ ನಾಡಿ ಪದ್ಧತಿ ಅಂತ. ಇದು ಅಕ್ಯುರೇಟು, ತುಂಬ ಪವರ್ಫುಲ್ ಇರುತ್ತೆ. ಜ್ಯೋತಿಷಿಗಳ ಮುಂದೆ ನೀವು ಕುತ್ಕೊಂಡಿದ್ದ ತಕ್ಷಣ ನಿಮ್ಮ ಕೈ ಹಿಡ್ಕೊಂಡು ಹೇಳ್ತಾರೆ. ಮನಸ್ಸಲ್ಲಿ ಇವಾಗ ಏನಕ್ಕೆ ಬಂದಿದ್ದೀರಾ, ನಿಮ್ಮ ಪ್ರಶ್ನೆ ಏನು ಅಂತ ನಿಮ್ಮನ್ನು ಕೇಳ್ದಲೇ, ನಿಮ್ಮ ಪ್ರಶ್ನೆ ನಿಮ್ಮನ್ನು ಕೇಳ್ದಲೇ ಅವರೇ ಉತ್ತರ ಹೇಳ್ತಾರೆ. ಹಿಂದೆ ಆಗಿರೋದು, ಮುಂದೆ ಆಗೋದು, ನಿಖರವಾದ ಭವಿಷ್ಯ, ಪ್ರಾಚೀನ ಕಾಲದಿಂದ ಬಂದಿರೋದು ನಾಡಿ ಪದ್ಧತಿ ಅಂತ, ನಾಡಿ ಸಿಸ್ಟಮ್ಮು. ಇದು ಯಾವ ಆಧಾರವಾಗಿ ಹೇಳ್ತಾರೆ ಅಂತಂದರೆ, ಈ ಮೇಷನಾಡಿ, ಈ ವೃಷಭನಾಡಿ, ಈ ಸೂರ್ಯನಾಡಿ, ಈ ಚಂದ್ರನಾಡಿ, ಈ ಮತ್ತು ವಾತನಾಡಿ, ಪಿತ್ತನಾಡಿ, ಈ ಧನನಾಡಿ ಅಂತ ಹೇಳ್ತೀವಿ ನಾವು ನಾಡಿಗಳಲ್ಲಿ. ಈ ನಾಡಿಗಳು ನೋಡಿಕೊಂಡು ಅವರು ಈ ಒಂದು ರಿಲೇಟೆಡ್ಸ್ ಹೇಳ್ತಾರೆ. ಇದು ನಿಖರವಾಗಿರುತ್ತೆ ಮತ್ತು ಅದಕ್ಕೆ ಪರಿಹಾರನೂ ಸೂಚಿಸ್ತಾರೆ. ಇದು ದೇವಸ್ಥಾನ ಇರೋದು ಎಲ್ಲಪ್ಪ ಅಂದರೆ, ಇದನ್ನು ನೀವೇ ಹುಡುಕೊಬೇಕು ಹೆಂಗೆ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ, ಇದು ನೀವು ಹೋಗಿ ಕುತ್ಕೊಂಡಿದ್ದ ತಕ್ಷಣ ನಿಮ್ಮ ಕೈ ಇಟ್ಕೊಂಡು ಅವರೇ ಹೇಳಬೇಕು ಎಲ್ಲ. ಈ ಒಂದು ರಿಲೇಟೆಡ್ಸ್ ಎಲ್ಲೇ ಹೇಳಿದರು ಕರ್ನಾಟಕದಲ್ಲಿ ಅಲ್ಲೋಗಿ ಕೇಳ್ಕೊಳ್ಳಿ, ಜ್ಯೋತಿಷ್ಯ ಶಾಸ್ತ್ರ ಕೇಳೋದಾದರೆ. ಇದು ಪರಾಶರ ಬೇರೆ ಸಿಸ್ಟಮ್ ಇರುತ್ತೆ, ನ್ಯೂಮರಾಲಜಿ ಸಂಖ್ಯಾಶಾಸ್ತ್ರ ಬೇರೆ ಸಿಸ್ಟಮ್ ಇರುತ್ತೆ, KP ಸಿಸ್ಟಮ್ ಬೇರೆ ಥರ ಇರುತ್ತೆ, ನಾಡಿ ಸಿಸ್ಟಮ್ ಬೇರೆ ಥರ, ಆ ರೀತಿ ಇರುತ್ತೆ ಒಂದೊಂದು ಶಾಸ್ತ್ರ. ಅಷ್ಟಮಂಗಳ ಪ್ರಶ್ನೆ, ನ್ಯೂಮರಾಲಜಿ, ಸಂಖ್ಯಾಶಾಸ್ತ್ರ, ಪಂಚಪಕ್ಷಿ ಶಾಸ್ತ್ರ, ಆ ಥರ ಒಂದು ರಿಲೇಟೆಡ್ಸ್ ಇರುತ್ತೆ. ಇದೆಲ್ಲ ಅಕ್ಯುರೇಟ್ ಇರುತ್ತೆ. ನಿಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇದೆ ಟಕ್ ನಂಗೆ ಹೇಳಬೇಕು ಒಂದು. ಎರಡನೇದು, ಹಿಂದೆ ಆಗಿರೋದು ಟಕ್ ನಂಗೆ ಹೇಳಬೇಕು, ಮುಂದೆ ಆಗೋದು ಟಕ್ ನಂಗೆ ಹೇಳಬೇಕು. ಇದು ಅಕ್ಯುರೇಟ್ ಭವಿಷ್ಯ. ಈ ಥರ ಎಲ್ಲೇ ಹೇಳ್ತಾ ಇದ್ದರೂ ಹೋಗಿ ಕೇಳ್ಕೊಳ್ಳಿ, ನಿಮ್ಮ ಸಂಕಲ್ಪಗಳು, ಇಷ್ಟಾರ್ಥಗಳು ನೆರವೇರಿಸ್ಕೊಳ್ಳಿ. ಇದು ನಿಖರವಾದ ಅಕ್ಯುರೇಟು ಜ್ಯೋತಿಷ್ಯ ಭವಿಷ್ಯ. ಕರ್ನಾಟಕದಲ್ಲಿ ಎಲ್ಲೇ ಹೇಳಿದರೂ ಹೋಗಿ ಸದುಪಯೋಗ ಪಡಿಸ್ಕೊಳ್ಳಿ. ನಮಸ್ಕಾರ.